ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಈಗಾಗಲೇ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಲೋಕಸಭಾ ಚುನಾವಣೆ ಹತ್ರ ಇರೋದ್ರಿಂದ ಪ್ರಚಾರದ ವೇಳೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅಂತ ಹೇಳ್ಬಿಟ್ಟು ಮನೆ ಮನೆಗೆ ವಿತರಣೆಯನ್ನ ಮಾಡ್ತಾ ಇದೆ. ಓಕೆನಾ? ಅಂದ್ರೆ ಲೋಕಸಭಾ ಕಾಂಗ್ರೆಸ್ 5 ಗ್ಯಾರಂಟಿ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಮುಂಚೆ ಈಗ ವಿಧಾನಸಭೆ ಎಲೆಕ್ಷನ್ ಅಲ್ಲೂ ಅದೇ ರೀತಿ ಮಾಡಿದ್ರು ಅಲ್ವಾ, ಗ್ಯಾರಂಟಿ ಕಾರ್ಡ್ ನ ಹಂಚಿಕೆ ಮಾಡಿದ್ರಲ್ಲ, ಆ ರೀತಿಯಾಗಿ ಈಗ ಲೋಕಸಭೆಯಲ್ಲಿ ಏನೇನೆಲ್ಲ ಗ್ಯಾರಂಟಿಗಳನ್ನ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಒಂದೊಂದು ಕಾರ್ಡ್ ನ ಮನೆ ಮನೆಗೆ ಹೋಗಿ ಹಂಚಿಕೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮನೆಗೆ ಯಾಕೆ ಬಂದಿಲ್ಲ ಅಥವಾ ಬಂದಿದಾರ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅಂಡ್ ಆ ಕಾರ್ಡ್ ಕೊಡೋದ್ಕಿಂತ ಮುಂಚೆ ಸೊ ಆ ಕಾರ್ಡ್ ಅಲ್ಲಿ ಏನ್ ಬರ್ದಿದೆ ಅಂತ ಹೇಳಿ ನೀವು ತಿಳ್ಕೊಬೇಕಲ್ವಾ. ಸೊ ಮುಖ್ಯವಾಗಿ ಅಲ್ಲಿ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಸಿಗತ್ತೆ ಪ್ರತಿ ವರ್ಷ. ಬರೀ 1 ವರ್ಷ ಮಾತ್ರ ಅಲ್ಲ, ಪ್ರತಿ ವರ್ಷ ಮಹಿಳೆಯರಿಗೆ ಒಂದು ಕುಟುಂಬದಲ್ಲಿ 1 ಲಕ್ಷ ಸಿಗತ್ತೆ ಅಂತ ಹೇಳಿ ಆ ಒಂದು ಕಾರ್ಡ್ ಅಲ್ಲಿ ಹಾಕಿದ್ದಾರೆ. ಆ 1 ಲಕ್ಷ ಹಣ ನಿಮ್ಗಳಿಗೆ ಸಿಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಡಾಕ್ಯುಮೆಂಟ್ ಕಡ್ಡಾಯವಾಗಿ ಇರ್ಬೇಕು, ಅಂದ್ರೆ ಒಂದು ಕಾರ್ಡ್ ಕಡ್ಡಾಯವಾಗಿ ಇರ್ಬೇಕು ಅಂತ ಕೂಡ ತಿಳಿಸಿದ್ದಾರೆ. ಓಕೆನಾ? ಸೊ ಹಾಗಾದ್ರೆ ಯಾವ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಆ ಗ್ಯಾರಂಟಿ ಕಾರ್ಡ್ ಅಲ್ಲಿ ಅದೊಂದೇ ಯೋಜನೆ ಅಲ್ಲ, ಸೊ ಹಲವಾರು ಮಹಿಳೆಯರಿಗೆ ಏನೆಲ್ಲ ಯೋಜನೆಗಳ ಲಾಭವನ್ನ ಕೊಟ್ಟಿದ್ದಾರೆ, ಹಾಗೆ ಯುವಕರಿಗೆ ಏನ್ ಮಾಡಿದ್ದಾರೆ, ರೈತರಿಗೆ ಏನಂತ ಬರ್ಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಅಂಡ್ ಅದಿಷ್ಟೇ ಅಲ್ಲ, ಈಗ 5 ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಈಗ ನಮ್ಮ ಹತ್ರ ಏನಿದೆಯೋ ಅಂದ್ರೆ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಗೃಹ ಜ್ಯೋತಿ ಅಂತ ಹೇಳ್ಬಿಟ್ಟು ಈ 5 ಯೋಜನೆಗಳನ್ನ ನಮ್ಮ ಕುಮಾರಸ್ವಾಮಿ ಸರ್ ಅವರು ಟೀಕೆ ಮಾಡಿದ್ದಾರೆ. ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳನ್ನ ಏನ್ ಕೊಟ್ಟಿದೆ ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು, ಸೊ ಈ ಯೋಜನೆಗಳಿಂದ ಮಹಿಳೆಯರು ದಾರಿ ತಪ್ತಾ ಇದ್ದಾರೆ ಅಂದ್ರೆ ಕೆಟ್ಟೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಈ ಒಂದು ಹೇಳಿಕೆ ತುಂಬಾನೇ ವೈರಲ್ ಆಗ್ತಾ ಇದೆ. ಇದರಿಂದ ಮಹಿಳೆಯರು ಕುಮಾರಸ್ವಾಮಿ ಅವರ ವಿರುದ್ಧ ಒಂದು ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ಕುಮಾರಸ್ವಾಮಿ ಅವರು ಕ್ಷಮೆಯನ್ನ ಕೇಳ್ಬೇಕು ಮಹಿಳೆಯರ ಹತ್ರ, ಈ 5 ಗ್ಯಾರಂಟಿ ಕೊಡ್ರದಕ್ಕೆ ನಾವಾಗಾದ್ರೆ ದಾರಿ ತಪ್ಪಿದೀವ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಇದ್ರ ಬಗ್ಗೆ ನೀವು ಕೂಡ ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಏನೇನೆಲ್ಲ ಚರ್ಚೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಮುಂಚೆನೆ ಹೇಳ್ತಾ ಇದ್ದೀನಿ, ವಿಡಿಯೋನ ಮಧ್ಯದಲ್ಲಿ ಯಾರು ಕೂಡ ಓಡಿಸ್ಕೊಂಡು ನೋಡ್ಬೇಡಿ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು. ಈಗ ಮೊದಲನೇದಾಗಿ ಕಾಂಗ್ರೆಸ್ ನಿಂದ ಕೊಡ್ತಾ ಇರುವಂತ 1 ಲಕ್ಷ ಹಣದ್ರ ಬಗ್ಗೆ ಮಾತಾಡ್ಬೇಡ. ಹಾಗೆ ಯಾವ ಕಾರ್ಡ್ ಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ನೋಡಿ. ಸೊ ಈಗಾಗಲೇ ಚಾಮರಾಜನಗರದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಚಾರ ನಡೀತಾ ಇದೆ ಅಂತ ಹೇಳಿದ್ರೆ, ನಮ್ಮ ಕಾಂಗ್ರೆಸ್ಗೆ ವೋಟ್ ಹಾಕಿ ನಾವ್ ಈ ರೀತಿ ನಿಮ್ಗೆ ಒಂದು ಯೋಜನೆಗಳನ್ನ ಕಲ್ಪಿಸ್ಕೊಡ್ತಾ ಇದೀವಿ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ಪ್ರಚಾರ ನಡೆಸ್ತಾ ಇದ್ದಾರೆ. ಆದ್ರೆ ಎಲ್ಲಾ ಪಕ್ಷದವರು ಹಾಗೆ ಮಾಡ್ತಾರೆ ಅಲ್ವಾ. ಸೊ ಅದೇ ರೀತಿ ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ. ಸೊ ಅಲ್ಲಿ ಪ್ರಚಾರ ಮಾಡ್ಬೇಕಾದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಹೋದ್ ಸಲ ಕಾಂಗ್ರೆಸ್ ಅವರು ಯಾವ ರೀತಿಯಾಗಿ ಗ್ಯಾರಂಟಿ ಕಾರ್ಡ್ ಅಂತ ಹೇಳ್ಬಿಟ್ಟು ಮನೆ ಮನೆಗೆ ಹಂಚಿಕೆ ಮಾಡಿದ್ರಲ್ವಾ, ಸೊ ಅದೇ ರೀತಿ ಕಾರ್ಡ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಆ ಕಾರ್ಡ್ ಅಲ್ಲಿ ಮುಖ್ಯವಾಗಿ ಮೊದಲನೇದು ಯೋಜನೆ ಯಾವುದು ಅಂತ ಹೇಳಿದ್ರೆ, ಸೊ ಪ್ರತಿ ಕುಟುಂಬದಲ್ಲಿ ಒಬ್ಬ ಮಹಿಳೆಗೆ 1 ಲಕ್ಷ ಉಚಿತ ಹಣ ಪ್ರತಿ ವರ್ಷಕ್ಕೆ ಅಂತ ಹೇಳ್ಬಿಟ್ಟು ಆ ಒಂದು ಕಾರ್ಡ್ ಅಲ್ಲಿ ಪ್ರಿಂಟ್ ಆಗಿದೆ. ಸೊ ಇದರಲ್ಲಿ ನಿಜವಾಗ್ಲೂ ಮಹಿಳೆಯರು ಖುಷಿ ಪಡುವಂತ ಸುದ್ದಿ ಅಂತಾನೆ ಹೇಳ್ಬೋದು. ಆದ್ರೆ ಆ 1 ಲಕ್ಷ ಹಣ ನಿಮ್ಗೆ ಸಿಗ್ಬೇಕು ಅಂತ ಹೇಳಿದ್ರೆ ಒಂದು ಕಾರ್ಡ್ ಕೂಡ ನಿಮ್ಮ ಹತ್ರ ಇರ್ಬೇಕು ಅಂತ ಹೇಳಿದ್ದಾರೆ. ಯಾವ ಕಾರ್ಡು ಅಂತ ಹೇಳೋದಾದ್ರೆ ಆಧಾರ್ ಕಾರ್ಡ್. ಓಕೆನಾ? ಸೊ ನಿಮ್ಗೆ ಇದೊಂಥರ ಸಿಂಪಲ್ ಅನ್ನಿಸ್ಬೋದು, ಆಧಾರ್ ಕಾರ್ಡ್ ನಮ್ಮ ಹತ್ರ ಇದೆಯಲ್ಲ ಅನಿತಾ, ಮತ್ತಿನ್ನೇನ್ ವಿಶೇಷ ಇದ್ರಲ್ಲಿ ಯಾಕೆ ಕೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಈಗಾಗ್ಲೇ ಏನು ಕಾರ್ಡ್ ಅನ್ನ ಹಂಚಿಕೆ ಮಾಡ್ತಾ ಇದ್ದಾರೆ ಮನೆ ಮನೆಗೆ ಹೋಗ್ಬಿಟ್ಟು ಅವ್ರ ಹತ್ರ ಆಧಾರ್ ಕಾರ್ಡ್ ನಂಬರ್ ಕೂಡ ತಗೊಂತಾ ಇದ್ದಾರೆ. ಹಾಗೆ ಅವರ ಒಂದು ಮಹಿಳೆಯ ಹೆಸರು, ಹಾಗೆ ಮಹಿಳೆಯ ಫೋನ್ ನಂಬರ್, ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ನಂಬರ್ ಇರುತ್ತಲ್ವಾ, ಅದನ್ನ ಬರ್ಕೊಂಡು ಮನೆ ಮನೆಗೆ ಹೋಗ್ಬಿಟ್ಟು ಕಾರ್ಡ್ ಅನ್ನ ವಿತರಣೆ ಮಾಡ್ತಾ ಇರುವಂತದ್ದು. ಸೊ ಯಾಕೆ ಆಧಾರ್ ಕಾರ್ಡ್ ಅಂತ ಹೇಳಿದ್ರೆ, ಈಗ ಗೃಹಲಕ್ಷ್ಮಿ ಯೋಜನೆ ಹೇಗೆ 2,000 ರೂಪಾಯಿ ನಿಮ್ಗೆ ದುಡ್ಡು ಬರ್ಬೇಕಾದ್ರೆ ಆಧಾರ್ ಕಾರ್ಡೇ ಮುಖ್ಯವಾಗಿ ಕೇಳಿದ್ರು, ಅದೇ ರೀತಿನಲ್ಲಿ ಈಗ ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳ್ಬಿಟ್ಟು 1 ಲಕ್ಷ ಹಣ. ಆದ್ರೆ ಕಾಂಗ್ರೆಸ್ ಗೆದ್ರೆ, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಮಾತ್ರ ಮಹಿಳೆಯರಿಗೆ 1 ಲಕ್ಷ ಹಣ ಸಿಗುವಂತದ್ದು ಪ್ರತಿ ವರ್ಷ. ಓಕೆನಾ? ಸೊ ಆಧಾರ್ ಕಾರ್ಡ್ ಯಾಕೆ ಇಲ್ಲಿ ಮುಖ್ಯ ಆಗತ್ತೆ ಅಂತ ಹೇಳಿದ್ರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,20,00,000 ಜನಗಳು ಅರ್ಜಿದಾರರು ಇದ್ದಾರೆ, ಅಂದ್ರೆ ಅರ್ಜಿ ಹಾಕಿರೋರು. ಆದ್ರೆ ಅದ್ರಲ್ಲೂ ಕೂಡ ಇನ್ನು 50,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಬಂದಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಸರ್ಕಾರದಿಂದಾನೆ. ಸೊ ಯಾಕೆ ಅಂತ ಹೇಳಿದ್ರೆ ಅವ್ರದ್ದು ಆಧಾರ್ ಕಾರ್ಡ್ ಅಲ್ಲಿ ಮಿಸ್ಟೇಕ್ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸ್ತಾ ಇದೆ. ಅಂದ್ರೆ ಆಧಾರ್ ಕಾರ್ಡ್ ಅಲ್ಲೇ ಹೆಸರು ಚೇಂಜ್ ಇದೆ,
ಅಂಡ್ ರೇಷನ್ ಕಾರ್ಡ್ ಅಲ್ಲೇ ಆ ಮಹಿಳೆ ಹೆಸರು ಚೇಂಜ್ ಇರುತ್ತೆ ಅಂಡ್ ಬ್ಯಾಂಕ್ ಅಕೌಂಟ್ ಅಲ್ಲೇ ಇನ್ನೇನೋ ಇರುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಅನಿತಾ ಶಮಂತ್ ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಅನಿತಾ ಶಮಂತ್ ಇದ್ಬಿಟ್ಟು ಬ್ಯಾಂಕ್ ಅಕೌಂಟ್ ಅಲ್ಲಿ ಅನಿತಾ ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡ್ ಅಲ್ಲಿ ಅನಿತಾ ಮುಂದಕ್ಕೆ ಏನೋ ಒಂದು ಇನ್ಶಿಯಲ್ ಇದೆ ಅಂತ ಅಂದ್ರೆ ಸೊ ಈ ರೀತಿ ಇದ್ದಾಗ ರಿಜೆಕ್ಟ್ ಆಗುವಂತ ಚಾನ್ಸಸ್ ಇದೆ. ಸೊ ಆ ಕಾರಣದಿಂದಾಗಿ ಮಹಿಳೆಯರು ಏನ್ ಮಾಡ್ಬೇಕು, ನಿಮ್ದು ಆಧಾರ್ ಕಾರ್ಡ್ ಇಲ್ಲಿ ಮುಖ್ಯವಾಗಿರೋದ್ರಿಂದ 1 ಲಕ್ಷ ಹಣ ಪಡಿಲಿಕ್ಕೆ ಸೊ 3ರಲ್ಲೂ ಸೇಮ್ ಇದೆಯಾ ಆಧಾರ್ ಕಾರ್ಡ್ ಅಲ್ಲಿ ನೇಮ್ ನ ತಿಳ್ಕೊಬೇಕು ನೀವು. ಓಕೆನಾ, ಈಗಾಗಲೇ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಅಂದವ್ರೇನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಬಟ್ ಏನಾದ್ರೂ ನಿಮ್ಗೆ ಒಂದಕ್ಕಂತೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ನೋಡಿ, ಸೊ ಅಂತವ್ರು ಈಗ್ಲೇನೆ ರೆಡಿ ಮಾಡ್ಕೋಬೇಕು. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಕರೆಕ್ಟ್ ಆಗಿದೆಯಾ ಹೆಸರು, ಅದೇ ಹೆಸರು ರೇಷನ್ ಕಾರ್ಡ್ ಅಲ್ಲಿ ಇದೆಯಾ, ಸೇಮ್ ಹೆಸರು ಸ್ಪೆಲ್ಲಿಂಗು ಎಲ್ಲ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲೂ ಕೂಡ ಕರೆಕ್ಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಈ ಮಹಾಲಕ್ಷ್ಮಿ ಯೋಜನೆ 1 ಲಕ್ಷ ಹಣ ಸಿಗತ್ತಲ್ವಾ, ಇದಕ್ಕೂ ಕೂಡ ಆಧಾರ್ ಕಾರ್ಡ್ ಮುಖ್ಯವಾಗಿರುತ್ತೆ. ಇದೆಲ್ಲ ಕರೆಕ್ಟ್ ಇದ್ರೆ ಮಾತ್ರನೇ ಮಹಿಳೆಯರಿಗೆ ಸೊ ನೆಕ್ಸ್ಟ್ ನಾವು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಾಗ 1 ಲಕ್ಷ ಹಣವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುದು ಅಂತ ಹೇಳಿ ತಿಳಿಸಿರುವಂತದ್ದು. ಓಕೆನಾ, ಅಂಡ್ ಗೊತ್ತಿಲ್ಲ ಯಾವ ಒಂದು ಪಕ್ಷ ಗೆಲ್ಲತ್ತೆ ಅಂತ ಹೇಳ್ಬಿಟ್ಟು. ಕಾಂಗ್ರೆಸ್ ಸರ್ಕಾರನೇ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುತ್ತಾ ಅಥವಾ ಬಿಜೆಪಿನೇ ಮತ್ತೆ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬರುತ್ತೋ ಅದು ಬಂದಾಗ್ಲೇ ಗೊತ್ತಾಗುವಂತದ್ದು. ಸೊ ಎಲ್ಲಾ ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು, ನೀವು ಯಾರಿಗೆ ಓಟ್ ಹಾಕ್ತೀರಾ ಅವ್ರನ್ನ ಗೆಲ್ಸ್ಲಿಕ್ಕೆ ಮಾತ್ರ ಸಾಧ್ಯ. ಬಟ್ ಇಲ್ಲಿ ಕಾಂಗ್ರೆಸ್ ಏನು ಅಂತ ಹೇಳಿದ್ರೆ ನಾವೇ ಗೆಲ್ತೀವೇನೋ ಅನ್ನೋ ಒಂದು ಹೋಪ್ ಕಾಂಗ್ರೆಸ್ ಇಟ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ಮಹಿಳೆಯರಿಗೆ ಈಗಾಗಲೇ ನಾವು ಯೋಜನೆಗಳನ್ನ ಕೊಟ್ಟಿದೀವಿ, ಸೊ ಇನ್ನು ಮುಂದಕ್ಕೂ ಕೂಡ ಸಹಾಯವನ್ನ ಮಾಡ್ತೀವಿ, ಅವ್ರು ನಮ್ಗೆ ಓಟ್ ಹಾಕ್ತಾರೆ ಅನ್ನೋ ಒಂದು ಭರವಸೆ ಮೇಲೆ ಸೊ ಮತ್ತೆ ನಮ್ಮ ಒಂದು ಈ ಗ್ಯಾರಂಟಿಗಳು, ಈ 5 ಪಂಚ ಗ್ಯಾರಂಟಿಗಳು ಏನಿದೆಯೋ ಅದು ಲೋಕಸಭೆಯಲ್ಲೂ ಕೂಡ ವರ್ಕ್ ಆಗತ್ತೆ ಅನ್ನೋ ಒಂದು ನಂಬಿಕೆಯನ್ನ ಕಾಂಗ್ರೆಸ್ ಸರ್ಕಾರ ಇಟ್ಕೊಂಡು ಈ ರೀತಿಯಾಗಿ ಮತ್ತೆ ಪ್ರಚಾರವನ್ನ ಮಾಡ್ತಾ ಇದೆ. ಬಟ್ ಬಿಜೆಪಿ ಕೂಡ ಅಷ್ಟೇನೆ, ಇಲ್ಲ ನಮ್ದೇ ಗೆಲ್ಲತ್ತೆ, ಮತ್ತೆ ನಾವೇ ಕೇಂದ್ರ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ಅವರು ಕೂಡ 25 ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆಯನ್ನ ಮಾಡಿದ್ದಾರೆ. ಅದನ್ನ ಮೊನ್ನೆನೆ ನಾನು ನಿಮ್ಗೆ ಏನೇನು ಅಂತ ಹೇಳಿ ತಿಳಿಸಿದೀನಿ. ಓಕೆನಾ, ಈಗ ಗ್ಯಾರಂಟಿ ಕಾರ್ಡ್ ಅಲ್ಲಿ ಇನ್ನೇನೇನೆಲ್ಲ ಬರ್ಸಿದ್ದಾರೆ ಅಂತ ಹೇಳಿ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ಕಾಂಗ್ರೆಸ್ ಅವರು ಈಗ ಮೊದಲನೇದಾಗಿ ಗೊತ್ತಾಯ್ತು 1 ಲಕ್ಷ ಹಣ ಮಹಿಳೆಯರಿಗೆ, ಬಡ ಕುಟುಂಬದ ಮಹಿಳೆಗೆ ಒಬ್ರಿಗೆ ಮಾತ್ರ ಸಿಗತ್ತೆ, ಒಂದು ಕುಟುಂಬದಲ್ಲಿ ಒಬ್ರಿಗೆ ಅಂತ ಹೇಳಿದ್ದಾರೆ. ಅಂಡ್ ನೀವೀಗ ಅನ್ಕೋಬಹುದು ಬರೀ ಮಹಿಳೆಯರಿಗೆ ಕೊಡ್ತಾರ, ಹಂಗಾದ್ರೆ ಪುರುಷರಿಗೆ ಯಾವ್ದು ಇಲ್ವಾ ಅನಿತಾ ಅಂತ ಹೇಳಿದ್ರೆ ಈ ಸಲ ಯುವಕರಿಗೂ ಕೊಟ್ಟಿದ್ದಾರೆ, ರೈತರಿಗೂ ಕೊಟ್ಟಿದ್ದಾರೆ. ಯುವಕರಿಗೆ ಏನು ಅಂತ ಹೇಳಿದ್ರೆ ಕೇಂದ್ರದಲ್ಲಿ 30 ಲಕ್ಷ ಯುವಕರಿಗೆ ಕೆಲಸವನ್ನ ಕೊಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಅಂದ್ರೆ ವಿದ್ಯಾಭ್ಯಾಸ ಮುಗಿಸಿರುವಂತ ಯುವಕರಿಗೆ 30 ಲಕ್ಷ ನೇಮಕಾತಿಯನ್ನ ಮಾಡ್ಕೊಂತಾರಂತೆ. ಅಂಡ್ ಅದಿಷ್ಟೇ ಅಲ್ಲ, ಈಗ ಡಿಪ್ಲೊಮಾ ಮಾಡಿರ್ತೀರಾ ಅಥವಾ ಪದವಿಯನ್ನ ಮುಗಿಸಿರ್ತೀರಾ, ಸೊ ಯಾವುದೇ ರೀತಿ ಡಿಗ್ರಿ ಓದ್ಬಿಟ್ಟು ನಿಮ್ಗೆ ಕೆಲಸ ಇಲ್ಲದೆ ನಿರುದ್ಯೋಗಿಗಳಾಗಿದ್ದೀರಾ ಅಂತ ಹೇಳಿದ್ರೆ ಅಂತವ್ರಿಗೂ ಕೂಡ ಗವರ್ನಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ರೆ ನಿಮ್ಗಳಿಗೆ ಟ್ರೈನಿಂಗ್ ಅಂತ ಹೇಳಿ ಕೊಡ್ತಾರೆ. ಅಂದ್ರೆ ತರಬೇತಿಯನ್ನ ಕೊಟ್ಟು, ಅಂದ್ರೆ ಒಂದು ಕೆಲಸ ಅಂತ ಹೇಳ್ಬಿಟ್ಟು ಆ ತರಬೇತಿನಲ್ಲಿ ನಿಮ್ಗೆ 1 ಲಕ್ಷ ಹಣ 1 ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಅಂದ್ರೆ ಪ್ರತಿ ತಿಂಗಳು 8 ರಿಂದ 9 ಸಾವಿರ ಇಂಟರ್ನ್ಶಿಪ್ ತರ. ಓಕೆನಾ, ಸೊ ಅವರೇ ಟ್ರೈನಿಂಗ್ ಕೊಡ್ತಾರೆ ಕೆಲಸ ಮಾಡೋದ್ರ ಬಗ್ಗೆ. ಆ ಇಂಟರ್ನ್ಶಿಪ್ ಅಲ್ಲಿ ನಿಮ್ಗೆ ದುಡ್ಡನ್ನು ಕೂಡ ಕೊಡ್ತಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಮಹಿಳೆಯರಿಗೆ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಬಿಸಿಯೂಟದ ಕಾರ್ಯಕರ್ತೆಯರು ಯಾರ್ಯಾರೆಲ್ಲ ಇರ್ತೀರಾ ಅವ್ರಿಗೆ ಹಣನ ಡಬಲ್ ಮಾಡ್ತೀವಿ, ಅಂದ್ರೆ ನಿಮ್ಮ ಸ್ಯಾಲರಿಯನ್ನ ಡಬಲ್ ಮಾಡ್ತೀವಿ ಅಂತ ಹೇಳಿ ಬರ್ಸಿದ್ದಾರೆ. ಅಂಡ್ ಇನ್ನ ಒಂದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಈಗ ಹಾಸ್ಟೆಲ್ ಅಂತ ಅಂದ್ರೆ ಏನ್ ಹೇಳಿ, ಜಸ್ಟ್ ವಿದ್ಯಾರ್ಥಿಗಳಿಗೆ ಮಾತ್ರ ಹಾಸ್ಟೆಲ್ ಆಲ್ಮೋಸ್ಟ್ ಇರುತ್ತೆ ಎಲ್ಲಾ ಜಿಲ್ಲೆಗಳಲ್ಲೂ, ಹೌದಾ? ಆದ್ರೆ ಇವರು ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಉದ್ಯೋಗ ಮಾಡುವಂತ ಮಹಿಳೆಯರಿಗೆ, ಓಕೆನಾ, ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ, ನಿಮ್ಗೆ ಅಪ್ ಅಂಡ್ ಡೌನ್ ಮಾಡಕ್ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ನಾವು ಕೂಡ ಒಂದು ಕಡೆ ಹಾಸ್ಟೆಲ್ ಅಲ್ಲಿ ಉಳ್ಕೋಬಹುದಾ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಚಿಂತೆ ಮಾಡ್ತಿರ್ತಾರೆ ಮಹಿಳೆಯರು. ಒಂದು ಗಾರ್ಮೆಂಟ್ಸ್ ಹೋಗೋರಾಗಿರ್ಬೋದು, ಬೇರೆ ಇನ್ನೇನೋ ಒಂದು ಕೆಲ್ಸಕ್ಕೆ ಹೋಗೋ, ಫ್ಯಾಕ್ಟ್ರಿಗೆ ಹೋಗೋ ಮಹಿಳೆಯರು. ಸೊ ಅಂತ ಉದ್ಯೋಗಸ್ಥ ಮಹಿಳೆಯರಿಗೂ ಕೂಡ ನಾವೇನಾದ್ರೂ ಲೋಕಸಭಾ ಚುನಾವಣೆಯಲ್ಲಿ ಗೆದ್ರೆ ಹಾಸ್ಟೆಲ್ ನ ಕಲ್ಪಿಸ್ತೀವಿ, ಒಂದೊಂದು ಜಿಲ್ಲೆಗೆ ಒಂದೊಂದು ಹಾಸ್ಟೆಲ್ ಅಂತ ಹೇಳ್ಬಿಟ್ಟು ಕಲ್ಪಿಸ್ಕೊಡ್ತೀವಿ ಮಹಿಳೆಯರಿಗೋಸ್ಕರ ಅಂತ ಹೇಳಿ ತಿಳಿಸಿದ್ದಾರೆ. ನೆಕ್ಸ್ಟ್ ರೈತರಿಗೆ ಏನ್ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರೈತರ ಸಾಲವನ್ನ ನಾವು ಮನ್ನಾ ಮಾಡ್ತೀವಿ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನ ನೀವು ಗೆಲ್ಸಿದ್ರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗೆ ರೈತರು ಬೆಳೆಯುವಂತ ಬೆಳೆಗೆ, ಓಕೆನಾ, ಸೊ ಕರೆಕ್ಟ್ ಆದ ರೇಟ್ ರೈತರಿಗೆ ಸಿಗೋದಿಲ್ಲ. ಸೊ ಆ ಕಾರಣದಿಂದಾಗಿ ಒಂದು ರೈತರಿಗೆ ಅನುಕೂಲ ಆಗುವಂತ ಮಟ್ಟಿಗೆ ನಾವು ಬೆಳೆಗೆ ನಿಖರವಾದಂತ ಬೆಲೆಯನ್ನ ನಾವು ಅವ್ರಿಗೆ ತಲುಪಿಸುವಂತ ಪ್ರಯತ್ನವನ್ನ ಪಡ್ತೀವಿ ಅಂತ ಹೇಳಿ ತಿಳಿಸಿರುವಂತದ್ದು. ರೈತರಿಗೆ ಇದು ಅನುಕೂಲ. ಓಕೆನಾ, ಸೊ ಇನ್ನೊಂದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಸ್ವಂತ ಉದ್ಯೋಗ ಮಾಡಲು ಅಂತ ಅಂದ್ರೆ ಓನ್ ಬಿಸ್ನೆಸ್ ಏನಾದ್ರೂ ಪ್ರಾರಂಭ ಮಾಡ್ಬೇಕು ಅಂತ ನೀವ್ ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಗಳಿಗೆ ಸಾಲ ಅಂತ ಹೇಳಿ ಕೊಡ್ಲಿಕ್ಕೆ, ಈಗ ಬ್ಯಾಂಕ್ ಗಳಲ್ಲಿ ಸಾಲ, ಸಬ್ಸಿಡಿ ಅಂತ ಎಲ್ಲ ಸಿಗುತ್ತೆ ಅಲ್ವಾ, ಸೊ ಆ ರೀತಿಯಾಗಿ ಕೊಡ್ಲಿಕ್ಕೆ ನಾವೀಗಾಗ್ಲೇ 5,000 ಕೋಟಿ ಹಣವನ್ನ ಫಂಡ್ ಅಂತ ಹೇಳ್ಬಿಟ್ಟು ತೆಗೆದು ಇಡ್ತಾ ಇದೀವಿ ನಾವು ಲೋಕಸಭಾ ಚುನಾವಣೆಯಲ್ಲಿ ಗೆದ್ರೆ ಅಂತ ಹೇಳಿ ತಿಳಿಸಿರುವಂತದ್ದು. ಈ ರೀತಿ ಸಾಲ ಕೂಡ ನಿಮ್ಗೆ ಸಿಗತ್ತೆ. ಸೊ ಇದಿಷ್ಟು ಗ್ಯಾರಂಟಿ ಯೋಜನೆಗಳನ್ನ ಈಗ ಗ್ಯಾರಂಟಿ ಕಾರ್ಡ್ ಅಂತ ಹೇಳ್ಬಿಟ್ಟು ಮನೆ ಮನೆಗೆ ಹಂಚಿಕೆಯನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಓಕೆನಾ, ಸೊ ಇದೆಲ್ಲ ನೀವು ತಿಳ್ಕೊಂಡು ಯಾರಿಗೆ ಓಟ್ ಹಾಕ್ತೀರಾ ನೋಡಿ ಅಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸ್ತಾ ಇರುವಂತದ್ದು. ಸೊ ನಿಮ್ಗೆ ಎಲ್ಲಿ ಅನುಕೂಲ ಸಿಗುತ್ತೆ, ಬಿಜೆಪಿಯಿಂದ ಸಿಗುತ್ತೆ ಅನ್ನೋದಾದ್ರೆ ಬಿಜೆಪಿಗೆ ಹಾಕಿ, ಇಲ್ಲ ಕಾಂಗ್ರೆಸ್ ಇಂದ ನಮ್ಮ ಜೀವನ ಒಂದ್ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತಾ ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ಗಾದ್ರೂ ಓಟ್ ಹಾಕ್ಬಹುದು.
ಮಾಡಬಹುದು, ಅದು ನಿಮ್ಮ ಇಷ್ಟ. ಓಕೆನಾ? ಸೊ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂತು ಅಂತ ಹೇಳಿದ್ರೆ ಈಗ ಬರ್ತಾ ಇರುವಂತ 2,000 ರೂಪಾಯಿ ಮಾತ್ರ ಅಲ್ಲ, ನಿಮ್ಗೆ 1 ಲಕ್ಷ ಹಣವನ್ನ ಪ್ರತಿ ವರ್ಷ ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಸರ್ಕಾರ ತಿಳಿಸ್ತಾ ಇದೆ. ಸೊ ಇದಿಷ್ಟು ಈಗ ಗ್ಯಾರಂಟಿ ಕಾರ್ಡ್ ಬಗ್ಗೆ ಗೊತ್ತಾಯ್ತಲ್ವಾ? ಸೊ ಈಗ ನೆಕ್ಸ್ಟ್ ನೋಡೋದಾದ್ರೆ, ಸೊ ತುಂಬಾನೇ ವೈರಲ್ ಆಗಿರುವಂತ ನ್ಯೂಸ್ ಇದು. ಅಂದ್ರೆ ನಮ್ಮ ಕುಮಾರಸ್ವಾಮಿ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಅವಹೇಳನ ಮಾಡಿದ್ದಾರೆ ಮಹಿಳೆಯರಿಗೆ. ಅದು ನಿಮ್ಗೂ ಕೂಡ ಗೊತ್ತಿರ್ಬೋದೇನೋ. ಈ ಕಾಂಗ್ರೆಸ್ ಸರ್ಕಾರ ಏನು ಈಗ ಕೊಡ್ತಾ ಇದೆ ನೋಡಿ 5 ಗ್ಯಾರಂಟಿ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಯೋಜನೆಗಳನ್ನ ಕೊಟ್ಬಿಟ್ಟು ಹೆಣ್ಣು ಮಕ್ಕಳನ್ನ, ಮಹಿಳೆಯರನ್ನ ದಾರಿ ತಪ್ಪಿಸಿದ್ದಾರೆ. ಮಹಿಳೆಯರು ಕೂಡ ದಾರಿ ತಪ್ತಾ ಇದ್ದಾರೆ, ಹಾಗೆ ಕೆಟ್ಟೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನ ಕೊಟ್ಟಿರೋದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಎಲ್ಲಾ ಮಹಿಳೆಯರ ಆಕ್ರೋಶಕ್ಕೆ ಒಳಗೊಂಡಿದ್ದಾರೆ ಕುಮಾರಸ್ವಾಮಿ ಅವರು ಅಂತಾನೆ ಹೇಳ್ಬಹುದು. ಸೊ ಖಂಡಿತವಾಗ್ಲೂ ಈಗ ಅನ್ಸೋದು ಸಹಜನೆ. ಮಹಿಳೆಯರು ಹಾಗಾದ್ರೆ ಏನಂತ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವ್ರಿಗೆ ಅಂತ ಹೇಳಿ ನೀವು ಕೇಳೋದಾದ್ರೆ, ಟೀಕೆ ಮಾಡ್ಲಿ, ಬೇಡ ಅಂತ ಹೇಳೋದಿಲ್ಲ. ಅದು ಪಕ್ಷದಿಂದ ಪಕ್ಷಕ್ಕೆ ಖಂಡಿತವಾಗ್ಲೂ ದ್ವೇಷ ಇದ್ದೇ ಇರತ್ತೆ. ಸೊ ಅದು ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು. ಸೊ ತಾನ್ ಗೆಲ್ಬೇಕು ಅಂತ ಹೇಳಿದಾಗ ಇನ್ನೊಬ್ರನ್ನ ಏನೋ ಹೊಗಳೋದ್ಕಿಂತ ತೆಗ್ಲೋದೇ ಜಾಸ್ತಿ ಆಗಿರತ್ತೆ ಎಲ್ಲ ಕಡೆ, ಹೌದಾ? ಸೊ ಆ ರೀತಿ ಮಾಡೋದ್ ಬಿಟ್ಬಿಟ್ಟು ಇವರು ಈ 5 ಗ್ಯಾರಂಟಿ ಯೋಜನೆಗಳನ್ನ ಟೀಕ್ಸೋದ್ರ ಜೊತೆಗೆ ಮಹಿಳೆಯರು ದಾರಿ ತಪ್ತಾ ಇದ್ದಾರೆ ಅಂತ ಹೇಳೋದು ಏನ್ ಚಂದ ಇದು? ಸೊ ಯಾವ ರೀತಿನಲ್ಲಿ ಹಾಗಾದ್ರೆ ಮಹಿಳೆಯರು ಕೆಟ್ಟೋಗ್ತಾ ಇದ್ದಾರೆ ಹೇಳಿ ಕುಮಾರಸ್ವಾಮಿ ಅವರು? ಸೊ ಇದು ತಪ್ಪು ಮಾಡಿದ್ರು, ತಪ್ಪು ಮಾತನ್ನ ಅವ್ರು ಆಡಿದ್ದಾರೆ ಮಹಿಳೆಯರ ಮೇಲೆ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳು ತುಂಬಾನೇ ಪ್ರತಿಭಟನೆಗೆ ಈಗಾಗಲೇ ಕೂತಿದ್ದಾರೆ. ಯಾಕಂದ್ರೆ ಇಲ್ಲಿ ಮಹಿಳೆಯರು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಸೊ ತುಂಬಾ ಕಡೆ ವಿಚಾರಿಸಿದಾಗ ಮೀಡಿಯಾ ಮುಖಾಂತರ ಮಹಿಳೆಯರು ಏನಂತ ಉತ್ತರ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಈಗ ಏನು 5 ಗ್ಯಾರಂಟಿ, ಅದರಲ್ಲೂ ಮುಖ್ಯವಾಗಿ ನಮ್ಗೆ ಏನು ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಮತ್ತೆ ಕರೆಂಟ್ ಬಿಲ್ ಫ್ರೀ ಮಾಡಿದೆಯಲ್ಲ, ಸೊ ಈ ರೀತಿನಲ್ಲಿ ಕಾಂಗ್ರೆಸ್ ಮಾಡಿರೋ ರೀತಿನಲ್ಲಿ ನಮ್ಮ ಇಡೀ ದೇಶದಲ್ಲೇ ಹುಡುಕಿದ್ರು ಕೂಡ ಇಷ್ಟೊಂದು ವ್ಯವಸ್ಥೆಯನ್ನ ಮಾಡ್ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ಮಾತ್ರ. ಇದುವರೆಗೂ ಎಲ್ಲರೂ ಕೂಡ ಒಂದೊಂದ್ಸಲ ಗೆದ್ದಿದ್ದಾರೆ. ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು. ಇದುವರೆಗೂ ಯಾವ ಸರ್ಕಾರ ನಮ್ಮ ಹೆಣ್ಮಕ್ಳಿಗಾಗಿರ್ಬೋದು, ಬಡ ಜನಗಳಿಗೆ ಹೆಲ್ಪ್ ಮಾಡಿತ್ತು? ಯಾರು ಕೂಡ ಮಾಡಿರ್ಲಿಲ್ಲ. ಕಾಂಗ್ರೆಸ್ ಮಾಡಿದೆ. ಸೊ ಮಾಡಿರೋರ್ನ ನೀವು ಹೊಗಳೋದಂತೂ ಆಗೋದಿಲ್ಲ, ಆದ್ರೆ ಟೀಕೆ ಯಾಕೆ ಮಾಡ್ಬೇಕು ನೀವು? ಇದರಿಂದ ಹೆಣ್ಮಕ್ಳಿಗೆ, ಬಡ ಹೆಣ್ಮಕ್ಳಿಗೆ ಹೋಗಿ ಕೇಳಿ. ನೀವೇನೋ ಶ್ರೀಮಂತರು ಇರ್ತೀರಾ ಕುಮಾರಸ್ವಾಮಿ ಅವರು, ಸೊ ನಿಮ್ಗೇನು ಈ 2,000 ರೂಪಾಯಿಂದ ಏನು ಲಾಭ ಅಂತ ಅನ್ಸೋದಿಲ್ಲ. ಆದ್ರೆ ಮಹಿಳೆಯರನ್ನ ಹೋಗಿ ಕೇಳಿ, ಅಥವಾ ಏಜ್ ಆಗಿರುವಂತ ವ್ಯಕ್ತಿಗಳನ್ನ ಹೋಗಿ ಕೇಳಿ, ಈ 2,000 ರೂಪಾಯಿಂದ ಏನೆಲ್ಲ ಲಾಭ ಆಗ್ತಾ ಇದೆ, ಏನೆಲ್ಲ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ 2,000 ರೂಪಾಯಿಂದ ತನ್ನ ಮನೇನೆ ನಡೆಸುವಂತಹ ಮಹಿಳೆಯರು ಎಷ್ಟೋ ಜನ ಇದ್ದಾರೆ ಇವಾಗ. ಸೊ 2,000 ರೂಪಾಯಿಗೋಸ್ಕರ ಎಷ್ಟೋ ಜನ ಕಾಯ್ಕೊಂಡು ಕೂತಿರ್ತಾರೆ, ಯಾವ ಡೇಟಿಗೆ ಹಾಕ್ತಾರೆ ಈ ತಿಂಗಳು ಅಂತ ಹೇಳ್ಬಿಟ್ಟು. ತನ್ನ ಔಷಧಿಗಾಗಿರ್ಬೋದು, ತನ್ನ ಹಾಸ್ಪಿಟಲ್ ಖರ್ಚಿಗಾಗಿರ್ಬೋದು, ಅಥವಾ ತನ್ನ ಮನೆ ನಡೆಸಲಿಕ್ಕೆ ಒಂದು ತರಕಾರಿ ತರೋಕೋ, ಅಥವಾ ಇನ್ನೇನೋ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಫೀಸ್ ಕಟ್ಟೋಕೋ, ಅಥವಾ ಮನೆ ಬಾಡಿಗೆ ಮನೇಲಿರುವಂತವ್ರು ತುಂಬಾ ಜನ ಇರ್ತಾರೆ. ಸ್ವಂತ ಮನೆಗಿಂತ ಬಾಡಿಗೆ ಕಟ್ಲಿಕ್ಕೆ 2,000 ರೂಪಾಯಿ ಉಳಿತಾಯ ಆಗತ್ತೆ, 2,000 ಸರ್ಕಾರ ಕೊಡುತ್ತೆ ಅಂತ ಹೇಳಿದ್ರೆ ನಮ್ಮ ಹೆಣ್ಮಕ್ಳಿಗೆ ಎಷ್ಟೋ ಲಾಭ ಆಗ್ತಾ ಇದೆ. ಸೊ ಅದು ನಮ್ಗಳಿಗೆ ಮಾತ್ರ ಗೊತ್ತು, ಬಡ ಕುಟುಂಬದಲ್ಲಿ ಇರುವಂತ ಹೆಣ್ಮಕ್ಳಿಗೆ. ಆದ್ರೆ ಕುಮಾರಸ್ವಾಮಿಗೆ ಗೊತ್ತಿಲ್ಲ, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ. ಈ ರೀತಿ ಟೀಕೆ ಮಾಡೋದು ತಪ್ಪು. ಹಾಗಾದ್ರೆ ನೀವೇನ್ ಮಾಡಿದ್ರಿ ಸರ್ಕಾರದಿಂದ ಹೆಣ್ಮಕ್ಳಿಗೆ ಅಥವಾ ಬಡ ಜನಗಳಿಗೆ? ಅದನ್ನ ನೀವ್ ಹೇಳ್ಕೊಳ್ಳಿ, ಅಥವಾ ಮುಂದೆ ನಾವ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಅದ್ ಬಿಟ್ಟು ಮಾಡಿರೋರ್ನ ತೆಗಳೋದ್ ಬಿಟ್ಟು ನಿನ್ ಕೆಲಸ ಏನಿದೆ ಅದನ್ನ ನೋಡ್ಕೊಳಪ್ಪ ಅಂತ ಹೇಳ್ಬಿಟ್ಟು ಮಹಿಳೆಯರೇ ಕುಮಾರಸ್ವಾಮಿ ವಿರುದ್ಧ ಮಾತನಾಡ್ತಾ ಇರುವಂತದ್ದು. ಓಕೆನಾ? ಅಂಡ್ ಇನ್ನೊಂದ್ ಮಾತನ್ನು ಕೂಡ ಅವ್ರು ಹೇಳ್ತಾರೆ, ಈಗ JDS ಬಿಟ್ಬಿಟ್ಟು ತೆನೆ ಹೊತ್ತ ಮಹಿಳೆ ಅಂತ ಹೇಳ್ಬಿಟ್ಟು ನಿಮ್ಮ ಪಕ್ಷದ ಚಿಹ್ನೆಯನ್ನ ಹಾಕೊಂಡಿದ್ರಿ. ಆ ಮಹಿಳೆ, ತೆನೆ ಹೊತ್ತ ಮಹಿಳೆಯನ್ನೇ ನೀವು ಬಿಟ್ಬಿಟ್ಟು ಇವಾಗ ಕಮಲ ಹಿಡ್ದಿರುವಂತ ಬಿಜೆಪಿಗೆ ಹೋಗಿ ಸೇರ್ಕೊಂಡಿದ್ದೀರಾ. ಸೊ ಅದ್ರ ಬಗ್ಗೆ ಮಾತಾಡಿ. ನಿಮ್ಮ ಮತ್ತೆ ಬಿಜೆಪಿಯಿಂದ ಏನನ್ನ ಕೊಡ್ಬೇಕು ಹೆಣ್ಮಕ್ಳಿಗಾಗಿರ್ಬೋದು ಅಥವಾ ಜನಗಳಿಗೆ ಅಂತ ಹೇಳ್ಬಿಟ್ಟು. ಅದ್ ಬಿಟ್ಬಿಟ್ಟು ನೀವು ಬೇರೆ ಪಕ್ಷಕ್ಕೆ ಹೋಗ್ಬಿಟ್ಟು ಈಗ ಕಾಂಗ್ರೆಸ್ ಪಕ್ಷನ ಟೀಕೆ ಮಾಡೋದು ಸರಿ ಅಲ್ಲ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳು ಎಚ್ಚರಿಕೆಯನ್ನ ಕುಮಾರಸ್ವಾಮಿ ಅವ್ರಿಗೆ ಕೊಡ್ತಾ ಇರುವಂತದ್ದು. ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಹೆಣ್ಣು ಮಕ್ಕಳಿಗೆ ಒಂದು ಕ್ಷಮೆಯನ್ನ ಯಾಚಿಸಿದ್ರು, ಅಂದ್ರೆ ಕ್ಷಮೆಯನ್ನ ಕೇಳಿದ್ರು. ಆ ಒಂದು ಮಾತನ್ನ ನಾನು ಆಡಬಾರ್ದಾಗಿತ್ತು, ತಪ್ಪಾಯ್ತು ಅಂತ ಹೇಳಿ ಕೇಳಿದ್ದಾರೆ. ಅದರಿಂದ ಮತ್ತೆ ಮುಂದುವರ್ಸ್ಕೊಂಡು ಹೋಗೋದೇನ್ ಬೇಡ. ಬಟ್ ಇದ್ರ ಬಗ್ಗೆ ನಿಮ್ಗೂ ಕೂಡ ಗೊತ್ತಿರ್ಬೇಕು. ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಅಂತ ತಿಳ್ಕೊಂಡಿದೀನಿ, ಬಟ್ ಗೊತ್ತಿಲ್ಲ ಅಂದವ್ರಿಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರುವಂತದ್ದು. ಸೊ ತುಂಬಾ ಜನ ಹೆಣ್ಮಕ್ಳು, ನಿಮ್ಗೆ ಏನ್ ಅನ್ಸತ್ತೆ? ಸೊ ಹೌದಾ, ನಿಮ್ಗೆ 2,000 ಕೊಡ್ತಾ ಇರುವಂತದ್ದು ಲಾಭ ಆಗಿಲ್ವಾ? ಸೊ ಲಾಭ ಅಂತ ಬೇಡ, ಅಟ್ಲೀಸ್ಟ್ ಇದು ನೀವು ಯೋಚನೆ ಮಾಡಿ. ಸೊ ನಿಮ್ಗೆ ಕಾಂಗ್ರೆಸ್ ಸರ್ಕಾರ ಈಗ ಕೊಡ್ತಾ ಇರೋದ್ರಿಂದ ಮಿನಿಮಮ್ ಅಂತ ಅಂದ್ರು 4,000 ರಿಂದ 5,000 ರೂಪಾಯಿ ನಿಮ್ಗೆ ಉಳಿತಾಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ಯಾವ ರೀತಿ ಅಂತ ಹೇಳಿ ನೀವು ಕೇಳೋದಾದ್ರೆ, ಗೃಹಲಕ್ಷ್ಮಿ ಯೋಜನೆದು 2,000 ರೂಪಾಯಿ, ಹಾಗೆ ಅನ್ನಭಾಗ್ಯ ಯೋಜನೆಯಿಂದ ಮಿನಿಮಮ್ ಅಂತ ಅಂದ್ರು ನಿಮ್ಗೆ 500 ರೂಪಾಯಿ ಆದ್ರೂ ಬರುತ್ತೆ ಅಲ್ವಾ? 3 ಜನ ಇದ್ರು ಕೂಡ 510 ರೂಪಾಯಿ ಸಿಗತ್ತೆ ಅಲ್ವಾ? ಅದ್ರ ಕಡೆ ಉಳಿತಾಯ ಆಗ್ತಾ ಇದೆ. ಹಾಗೆ ಕರೆಂಟ್ ಬಿಲ್ ಮಿನಿಮಮ್ ನಿಮ್ಗೆ ಒಂದ್ 400, 500, 300 ಈ ರೀತಿ ಬರ್ತಾ ಇತ್ತಾ? ಅದ್ರ ಕೂಡ ಉಳಿತಾಯನ ನಾವು ಮಾಡ್ತಾ ಇದೀವಿ. ಹಾಗೆ ಬಸ್ ಚಾರ್ಜ್ ಫ್ರೀ ಆಗಿ ನೀವು ಬಸ್ಸಲ್ಲಿ ಓಡಾಡ್ತಾ ಇದ್ದೀರಾ. ಸೊ ಎಲ್ಲೋ ಒಂದ್ ಕಡೆ ಹೋಗ್ತೀರಾ ಅಂದ್ರೆ ದುಡ್ಡು ಇರ್ಲೇಬೇಕಾಗಿತ್ತು, ಅದ್ರ ಕಡೆನೂ ಉಳಿತಾಯ ಮಾಡ್ತಾ ಇದೀವಿ. ಎಲ್ಲಾನು ನೋಡ್ತಾ ಇದ್ರೆ
ಹಾಗೆ ಯುವಕರಿಗೆ ಅಂದ್ರೆ ಡಿಪ್ಲೊಮಾ ಅಥವಾ ಡಿಗ್ರಿ ಮಾಡಿರೋರ್ಗೂ ಕೂಡ ದುಡ್ಡನ್ನ ಕೊಡ್ತಾ ಇದಾರೆ ಅಲ್ವಾ. ಸೊ ಇದೆಲ್ಲಾ ನೋಡಿದ್ರೆ ಮಿನಿಮಮ್ ನಾವು 4,000 ರಿಂದ 5,000 ರೂಪಾಯಿ ನಿಮ್ಗೆ ಉಳಿತಾಯವನ್ನ ಮಾಡ್ಕೊಡ್ತಾ ಇದೀವಿ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ತಾ ಇರುವಂತದ್ದು. ಸೊ ಈ ರೀತಿನಲ್ಲಿ ನೀವು ಯೋಚನೆ ಮಾಡಿ. ಅಂಡ್ ಪುರುಷರೇ ಆಗಿರ್ಲಿ ಅಥವಾ ಮಹಿಳೆಯರೇ ಆಗಿರ್ಲಿ, ನಿಮ್ಗೆ ಏನ್ ಅನ್ನಿಸ್ತು ಕಾಂಗ್ರೆಸ್ ಕೊಟ್ಟಿರುವಂತ ಈ ಗ್ಯಾರಂಟಿಗಳ ಬಗ್ಗೆ? ಅಂದ್ರೆ ಈ 5 ಗ್ಯಾರಂಟಿಗಳು ಮತ್ತೆ ಲೋಕಸಭೆನಲ್ಲಿ ಕೊಡ್ತೀವಿ ಅಂತ ಹೇಳಿದಾರಲ್ವಾ. ಸೊ ಆ ಗ್ಯಾರಂಟಿಗಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಯಾಕಂದ್ರೆ ನಿಮ್ಮ ಒಂದು ಅಭಿಪ್ರಾಯ ಇಲ್ಲಿ ತುಂಬಾನೇ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆ ಕುಮಾರಸ್ವಾಮಿ ಅವರು ಕೂಡ ಮಹಿಳೆಯರ ಬಗ್ಗೆ ದಾರಿ ತಪ್ತಾ ಇದ್ದಾರೆ ಅಂತ ಹೇಳಿದ್ರು ಅಲ್ವಾ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮಹಿಳೆಯರಿಗೆ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಗಳಿಗೆ 2,000 ರೂಪಾಯಿ ಯಾವ ರೀತಿಯಾಗಿ ಅನುಕೂಲ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯಿಂದ ಅಂತ ಹೇಳ್ಬಿಟ್ಟು ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇನೆ. ಸೊ ಇದೇ ರೀತಿ ಗವರ್ನಮೆಂಟ್ ಇಂದ ಏನೇ ಹೊಸ ಅಪ್ಡೇಟ್ ಬಂತು ಅಂದ್ರೂ ಕೂಡ ನನ್ನ ಚಾನಲ್ ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದೇ ರೀತಿ ವೈರಲ್ ಆಗಿರುವಂತಹ ನ್ಯೂಸ್ ಗಳು ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಪ್ರತಿದಿನ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ನ ನೋಡೋದನ್ನು ಕೂಡ ಮರಿಬೇಡಿ. ಓಕೆನಾ? ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು.